ವಿದ್ಯಾರ್ಥಿಗಳ ಗಣಿತ ಮಾಡ್ರಿ, ಟೈಮ್ ಕೊಟ್ಟದ. ಇದು ಸಂಕಲ ಲೆಕ್ಕದ, ವಿಚಾರ ಮಾಡೋದಿರ್ತದ. ನೋಡಿ ಮಾಡೋದಾದಿಂದ ಹೇಳ್ರಿ, ನಾ ತಿಳಿಸ್ತೇನೆ. ಈಗ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ವಿಡಿಯೋ ಆನ್ ಮಾಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇವು ದೊಡ್ಡ ದೊಡ್ಡ ಭಾಗಾಕಾರ ಇರ್ತಾವ, ಗುಣಾಕಾರ ಇರ್ತಾವ. ವಿಚಾರ ಶಕ್ತಿ ಗಣಿತ ಇರ್ತದೆ ಇದ್ರಾಗ. ನೀವು ಹುಡುಗರು ಮಾಡ್ಯಾರಿಲ್ಲ ನೋಡ್ರಿ, ಬರ್ಕೊಂಡಾರಿಲ್ಲ ನೋಡ್ರಿ, ಲೆಕ್ಕ ಮಾಡಿದ್ದು ಕರೆಕ್ಟ್ ಅದನ್ನ ಇಲ್ಲ ನೋಡ್ರಿ, ಸಹಿ ಮಾಡಿ. ನಾ ತಿಳಿಸಿದಿಂದ ಸಹಿ ಮಾಡಿ. ಒಂದು ಟ್ರಕ್ಕಿನಲ್ಲಿ 72 ಸಿಮೆಂಟ್ ಚೀಲಗಳನ್ನು ತುಂಬಬಹುದು. 3456 ಸಿಮೆಂಟ್ ಚೀಲಗಳನ್ನು ತುಂಬಲು ಬೇಕಾಗುವ ಟ್ರಕ್ಗಳ ಸಂಖ್ಯೆ ಎಷ್ಟು? 72 ಚೀಲಗಳಿಗೆ 72 ಚೀಲ ಸಿಮೆಂಟ್ ಚೀಲಗಳಿಗೆ 72 ಸಿಮೆಂಟ್ ಚೀಲಗಳಿಗೆ ಏನು ಒಂದು ಟ್ರಕ್ ಎಷ್ಟು? 3456 ಸಿಮೆಂಟ್ ಚೀಲಗಳಿಗೆ ಬೇಕಾಗುವ ಟ್ರಕ್ಕುಗಳ ಸಂಖ್ಯೆ ಎಷ್ಟು? 3456 ಗುಂಡ್ಲೆ 1 ಸರ್ವತ್ ಬಾಗಿಲೆ 72. ನೋಡಿ, 4 ಒಂದಲೇ 4 ಎಂಟ್ಲೆ 4ರಲ್ಲಿ ಹೋಗ್ತದೆ. ನೋಡಿ, 4 ಎಂಟ್ಲೆ 32, 4 ಎಂಟ್ಲೆ 32, 4 ಆರ್ಲೆ 24, 4 ನಾಲ್ಕಲೆ 16. ನೋಡ್ರಿ, 8 4 18, 4 ಎಂಟ್ಲೆ 32, 4 ಎಂಟ್ಲೆ 32, 4 ಆರ್ಲೆ 24, 4 ನಾಲ್ಕಲೆ 16. 8 6 14, 18, 9 9 2 18, 9 9 81, 9 6 54. ನೋಡಿ, 2 ಒಂದಲೇ 2 4 8, 1 ಉಳಿತು, 2 ಎಂಟ್ಲೆ 16. ಬರೋಬ್ಬರಿ 48 ಟ್ರಕ್ಗಳು. ಉತ್ತರ ಆನ್ಸರ್ ಎಷ್ಟು? ಆನ್ಸರ್ 48 ಟ್ರಕ್ಗಳು. ನಿಮ್ದು ಉತ್ತರ ಕರೆಕ್ಟ್ ಇತ್ತಂದ್ರೆ ರೈಟ್ ಹಾಕೊಡ್ರಿ. ನೋಡಿ, ನಾವೊಂದು ಚೆಕ್ ಮಾಡಲೆ. ಓಕೆ, 48 ಟ್ರಕ್ಗಳು ಬಂದ್ರೆ ಕರೆಕ್ಟ್. ಇಲ್ಲಿ ವಿಚಾರ ಮಾಡತಕ್ಕಂಥ ಗಣಿತದ ನೀವು ಲಕ್ಷ್ಯ ಕೊಟ್ಟು ನೋಡಿ. ಒಂದು ಚುನಾವಣೆಯಲ್ಲಿ 4 ಅಭ್ಯರ್ಥಿಗಳು ಅನುಕ್ರಮವಾಗಿ 31,347, ಎರಡನೇಯವನು 22,347, ಮೂರನೇಯವನು 3,841, ನಾಲ್ಕನೇಯವನು 7,347 ಮತಗಳನ್ನು ಪಡೆದಿದ್ದಾರೆ. ಅವುಗಳ ಪೈಕಿ 840 ಮತಗಳು ಕೆಟ್ಟು ಹೋಗಿವೆ. ಹಾಗಾದರೆ ಅವರೆಲ್ಲರೂ ಗಳಿಸಿದ ಒಟ್ಟು ಮತಗಳು ಎಷ್ಟು? ಇದು ಭಾಳ ವಿಚಾರ ಮಾಡ್ತಕ್ಕಂಥ ಲೆಕ್ಕ. ಅವ್ರು ಇರೋರು 4 ಮಂದಿ, ಅವ್ರೊಳಗೆ ಹಾಕಿದ್ದು ಮತಗಳು ಕೆಟ್ಟದ್ದನ್ನು ಸಹಿತ ಇದ್ರಾಗ ನಾವು ಕೂಡಿಸ್ಬೇಕು. ಅಂದರೆ ಒಟ್ಟು ಮತಗಳು ಬರೋಬರಿ ಚಲಾಯಿಸಿದ ಒಟ್ಟು ಮತಗಳು ಏನು ಮಾಡ್ಬೇಕು, ಹೆಂಗೆ ಕಂಡುಹಿಡಿಬೇಕಂದ್ರೆ, ಒಂದನೇ ನಾವು ಎಷ್ಟು ತೊಗೊಂಡಾನ ಅದನ್ನು ತಗೋರಿ. ಒಂದನೇಯವನು ಪಡೆದ ಮತಗಳು ಒಂದನೆಯವನು ಪಡೆದ ಮತಗಳು ಬರೋಬ್ಬರಿ ಎಷ್ಟು? 31,347. ಎರಡನೇಯವನು ಪಡೆದ ಮತಗಳು, ಪಡೆದ ಒಟ್ಟು ಮತಗಳು ಎಷ್ಟು? ಎರಡನೇದೊಂದು 31, ಇದು 22,347, 22,347. ಆಮೇಲೆ ಮೂರನೇಯವನು ಪಡೆದ ಮತಗಳು ಬರೋಬ್ಬರಿ 38,41. ಇನ್ನು ನಾಲ್ಕನೆಯವನು ಪಡೆದ ಮತಗಳು ಬರೋಬ್ಬರಿ
ನಾಲ್ಕನೆಯವನು ಪಡೆದ ಮತಗಳು ಎಷ್ಟು? 7,073 47. ಈಗ ಏನು ಮಾಡಬೇಕು? ಎಲ್ಲ ಮತಗಳಂದ್ರೆ ಪ್ಲಸ್ ಕೆಟ್ಟ ಮತಗಳು, ಕೆಟ್ಟ ಮತಗಳನ್ನ ಕೂಡಿಸ್ಕೋಬೇಕು. ಕೆಟ್ಟ ಮತಗಳು ಬರೋಬರಿ ಎಷ್ಟವ ಕೆಟ್ಟ ಮತಗಳು ನೋಡ್ರಿ? 847. ಅಂದ್ರೆ ಒಟ್ಟು ಎಲ್ಲರೂ ಪಡೆದ ಮತ ಎಲ್ಲರಿಗೂ ಬಿದ್ದು. ಕೆಟ್ಟ ಮತಗಳು ಅಂದ್ರೆ ಹೆಚ್ಚು ಕಡಿಮೆ ಎಲ್ಲರಿಗೂ ಬಿದ್ದಿರ್ತಾವೆ. ಇವೆಲ್ಲ ಕೂಡಿಸಿದ್ರೆ ಏನಾಗ್ತದ? ಆ 4 ಅಭ್ಯರ್ಥಿಗಳು ಪಡೆದ ಒಟ್ಟು ಮತಗಳು ಬರ್ತಾವ. ಇಲ್ಲಿ ಕೆಟ್ಟ ಮತಗಳನ್ನು ಇದರಾಗೆ ಕೂಡಿಸ್ಕೋಬೇಕಾಗ್ತದೆ. ಅಂದ್ರೆ ಇವೆಲ್ಲ ಕೂಡಿಸಿದಾಗ ಏನು ಬರ್ತದೆ? ಒಟ್ಟು ಪಡೆದ ಮತಗಳು ಬರ್ತಾವೆ. ಒಟ್ಟು ಮತಗಳು ಬರೋಬರೇನು? 1ನೇಯವನು ಪಡೆದ ಮತ, 2ನೇಯವನು ಪಡೆದ ಮತ, 3ನೇಯವನು ಪಡೆದ ಮತಗಳು, 4ನೇಯವನು ಪಡೆದ ಮತಗಳು, ಕೆಟ್ಟ ಮತಗಳು ಕೂಡಿಸಿದ್ರೆ 7 7 14, 7 3 21, 7 4 28, 1 29, 2 4 1 4 4 4 3 4 4 4 5 20 22, 2 8 2 10 13, 13 1 8 21 24 1 3 27, 2 9 9 3 12 13 14 14 1 15 15 1 ಉಳಿತು. 1 1 2 1 3 1 3 6. ಈಗ ನೋಡುತ್ತಾನೆ ಒಟ್ಟು ಮತಗಳು 65 720 ಬಂದಿತ್ತಂದ್ರೆ ರೈಟ್ ಹಾಕೋರಿ. ಎಷ್ಟು? 67 65 729 ರೈಟ್ ಹಾಕೋರಿ. ಆದ್ದರಿಂದ ಆನ್ಸರ್ ಒಟ್ಟು ಮತಗಳು ಚಲಿಸಿದ ಒಟ್ಟು ಮತಗಳು ಬರೋಬರಿ, ಒಟ್ಟು ಮತಗಳು ಬರೋಬರಿ, ಒಟ್ಟು ಮತಗಳು ಬರೋಬರಿ 66 5 7 2 9 ಕರೆಕ್ಟ್. ನೋಡಿ, ಒಟ್ಟು ಪಡೆದ ಮತಗಳನ್ನು ನಾವು ಹೆಂಗೆ ತಗೋಬೇಕು? ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವು ಪ್ರತಿಯೊಬ್ಬರು ಗಳಿಸಿದ ಮತಗಳು ಪ್ಲಸ್ ಕೆಟ್ಟ ಮತಗಳನ್ನು ಕೂಡಿಸಿದ್ರೆ ಅವರು ಪಡೆದ ಒಟ್ಟು ಮತಗಳು. ಅಲ್ಲಿ ಒಟ್ಟು ಮತಗಳಂದ್ರೆ ಆ ಊರಾಗಿದ್ದದು ಒಟ್ಟು ಮತಗಳಲ್ಲ, ಒಟ್ಟು ಅವರು ಪಡೆದ ಒಟ್ಟು ಮತಗಳು. ಅವರು ಪಡೆದ ಒಟ್ಟು ಮತಗಳು ಅಂದ್ರೇನು? ಅವರಿಗೆ ಚಲೋ ಬಿದ್ದದ ಮತಗಳು ಇವು. ಅವೆಲ್ಲರಿಗೂ ನಡ್ಬರ್ಕ ಕೆಟ್ಟ ಮತಗಳನ್ನ ಅವನು ಬೇಕು ಇವನು ಬೇಕಂತ 2 ಸಲ ಗುದ್ದಿರ್ತಾರಲ್ಲ, ಅವಕ್ಕೆ ಕೆಟ್ಟ ಮತಗಳು ಅಂತಾರ. 847 ಅವರು ಪಡೆದ ಮತಗಳದೊಳಗೆ ಕೆಟ್ಟ ಮತಗಳನ್ನು ಕೂಡಿಸಿದ್ರೆ ಅಲ್ಲಿ ಚಲಾವಣೆಯಾದ ಒಟ್ಟು ಮತಗಳು ಎಷ್ಟು? 65,729. ಉತ್ತರ ಬರೋಬ್ಬರಿ ಆಯಿತು. ಚೆನ್ನಾಗಿ ಉತ್ತರ ಬಂದಿದ್ದ, ಕರೆಕ್ಟ್ ಹಾಕೋರಿ. ಇಂಥ ವ್ಯವಹಾರಿಕ ಲೆಕ್ಕಗಳು ಏನು ಮುಂದೆ ಬರ್ತಾವ. ಯಾಕಂದ್ರೆ ನೀವು ದೊಡ್ಡ ದೊಡ್ಡ ಭಾಗಾಕಾರ ಲೆಕ್ಕ ಕಲ್ತೀರಿ ಅಂದ್ರೆ ಇನ್ನು ವ್ಯವಹಾರಿಕ ಲೆಕ್ಕಗಳಂತೂ ಸಹಜ ಬರ್ತಾವ. ಇನ್ನು ಮುಂದೆ ಹೆಂಗೆ ತಿಳಿಸ್ತಾರೆ ಸರ್ ಅನ್ನೋದು ನೋಡಿಕೊಂಡು ವಿಚಾರ ಮಾಡಿ ಮುಂದಿನ ಲೆಕ್ಕಗಳನ್ನು ನೀವು ಮಾಡಬೇಕು. ಮುಂದೆ ಫೇರ್ದಾಗ ಹಾಗೆ ಬರ್ಕೋಬೇಕು. ಅಂದ್ರೆ ಏನಾಗ್ತದೆ? ಭಾಳ ಚಲೋ ಅಂದ್ರೆ ನಿಮ್ಗೆ ಹೆಚ್ಚಿಗೆ ಅಭ್ಯಾಸ ರಿವಿಷನ್ ಆಗ್ತಾವ.